ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಶುರು ಮಾಡುವ ಅಂತ ಇದ್ದೇನೆ. ಸೊ ಇವಾಗ ಅಮ್ಮನನ್ನು ಬಿಟ್ಟೆ ಇಲ್ಲಿ BC ರೋಡಲ್ಲಿ, ಆಗ ಹೋಗ್ತಾ ಇದ್ದೇನೆ ಮುಂದೆ. ಸೊ ಹೋಗ್ತಾ ತೋರಿಸ್ತೇನೆ ನಿಮಗೆ. ಓಕೆ, ದಿಸ್ ಈಸ್ ಪೊಳಲಿ ರಾಜರಾಜೇಶ್ವರಿಗೆ ಹೋಗುವ ದಾರಿ. ಓಕೆ, ಅಲ್ಲಿಂದ ಮುಂದೆ ಹೋಗ್ಬೇಕು ನಮಗೆ. ಲೆಟ್ಸ್ ಗೋ ಗೈಸ್. ಚಂದ್ರತೋಟ. ಓಹ್ ಸಾರಿ, ಈ ಸಾಂಗ್ ಹಾಕೊಂಡು ಹೋದ್ರೆ ಹೇಗೆ ಗೈಸ್? ಕಾಪಿ ರೈಟ್ಸ್ ಆರ್ ಕಮಿಂಗ್. ಇಲ್ಲಿ ನೋಡಿ, ನಾಯಕರೊಂದು ಮಧ್ಯದಲ್ಲಿದ್ದಾರೆ. ಸಣ್ಣಕ್ಕೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ರೋಡ್ ಒಂದು ನೋಡಿ ಗೈಸ್, ಎಷ್ಟು ಡೌನ್ ಇದೆ ಅಂತ ಹೇಳಿದರೆ ನೋಡಿ. ಈಗ ಬರ್ತದೆ ಈ ಚಂದ್ರತೋಟ ಅಂತ, ಇಲ್ಲಿ ಈಚೆ ಉಂಟಲ್ಲ, ಅದರಿಂದ ನೆಕ್ಸ್ಟ್ ಬರುವಂಥದ್ದು ನೋಡಿ. ಬಿಟ್ಟರೆ ಸೀದಾ ಸ್ಟ್ರೈಟ್ ಹೋಗ್ಬೋದು. ಸೊ ಇದು ಪೊಳಲಿಗೆ ಹೋಗುವ ದಾರಿ ಗೈಸ್, ಪೊಳಲಿಗೆ ಹೋಗೋ ದಾರಿ ಇದು. ಸೊ ಇಲ್ಲಿಂದ ರೈಟಿಗೆ ಹೋದರೆ ನಿಮಗೆ ಪೊಳಲಿ ದೇವಸ್ಥಾನ ಸಿಗ್ತದೆ. ಓ ಇಲ್ಲಿ ನಾವೀಗ ಸ್ಟ್ರೈಟ್ ಆಗಿ ಹೋಗ್ತಾ ಇದ್ದೇವೆ. ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ, ನಿಮಗೆ ವಿಮಾನ ಎಲ್ಲ ಹಾರಿದು ಕಾಣ್ತದೆ. ಬಜ್ಪೆ ಇಲ್ಲಿ ನೋಡಿ, ಇಲ್ಲೊಂದು ಬಜ್ಪೆ ಹತ್ತಿರಕ್ಕೆ ಹೋಗ್ತಾ ಇದ್ದೇವೆ ನಾವು ಅಷ್ಟೇ. ಓಕೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವು ರೀಚ್ ಆಗ್ತೇವೆ ಅಷ್ಟೆ. ನೆಕ್ಸ್ಟ್ ಎಂತ ಗೊತ್ತಾ, ಈ ರೋಡಿಗೆ ಇದು ಬಜ್ಪೆಗೆ ಹೋಗೋ ರೋಡು, ಹೆಚ್ಚು ಜನರು ಇಲ್ಲೇ ಹೋಗ್ತಾರೆ. ಇದು ನೆಕ್ಸ್ಟ್ ಈಗ ಸ್ಟ್ರೈಟ್ ಆಗ್ತದೆ ಕಾಣ್ತದೆ. ಇಲ್ಲೊಂದು ಫ್ಲೈಓವರ್ ಮಾಡ್ತಾ ಇದ್ದಾರೆ ನೋಡಿ, ಅದು ಡೈರೆಕ್ಟ್ ಇದಕ್ಕೆ. ಅದು ಆ್ಯಕ್ಚುಲಿ ಇಲ್ಲಿ ಅಂತ ಹೇಳೋದು ಮಾರೆ, ಅದಕ್ಕೆ ಬರ್ತಾ ಇಲ್ಲ ನೋಡಿ. ಇಲ್ಲಿಂದ ಈಗ ಕನೆಕ್ಷನ್ ಆಗ್ತದೆ. ಸೊ ಇದು ಕೈಕಂಬ ಅಂತ ಹೇಳೋ ಜಾಗ. ಇಲ್ಲಿಂದ ನಾವು ಲೆಫ್ಟಿಗೆ ಹೋಗೋದು. ಏರ್ಪೋರ್ಟ್ ಹತ್ರಕ್ಕೆ ಎತ್ತದ ಇದು ಹೋಗೋದೆಲ್ಲ ಕಾಣ್ತದೆ. ಅಲ್ಲಿ ಒಂದು ಟವರ್ಸ್ ಎಲ್ಲ ಕಾಣ್ತದೆ ನಿಮಗೆ, ಅದರ ಬುಡದಲ್ಲಿ ಆಗಿ ನಾವು ಹೋಗ್ತೇವೆ ಈಗ. ಅದು ಇಲ್ಲಿ ಕಾಣೋದಿಲ್ಲ ಅಷ್ಟು, ತೋರಿಸ್ತೇನೆ ನನಗೆ. ಜಸ್ಟ್ ಅ ಮಿನಿಟ್. ಈಗ ನೋಡಿ ಅಲ್ಲಿ ಮುಂದೆ ಕಾಣ್ತಾ ಉಂಟಾ? ಅದೇ ಸಾಲಾಗಿ ಉಂಟಲ್ಲ, ಅದರ ಬುಡದಲ್ಲಿ ಆಗಿ ಹೋಗ್ತೇನೆ ಹೇಗೆ. ಓಕೆ, ನೋಡುವ. ಅದಕ್ಕಿಂತ ಮುಂಚೆ ಒಂದು ರೋಡ್ ಹಾಳಾಗಿದೆ, ಅದನ್ನು ತೋರಿಸ್ತೇನೆ ನಿಮಗೆ. ಅದು ಗುಡ್ಡೆ ಎದ್ದು ಬಂದಾಗ ಆಗಿದೆ. ಎಂತ ಮಾಡೋದು, ಅಲ್ಲಿಂದಾಗಿ ಹೋಗ್ಬೇಕಷ್ಟೇ. ಓಕೆ ನೋಡಿ, ಈ ರೋಡು ಇದು ಬಜ್ಪೆ ನಗರಕ್ಕೆ ಹೋಗುವ ದಾರಿ ಇದು, ಆಯಿತಾ? ಸ್ವಲ್ಪ ಮುಂದೆ ಹೋಗಿ ಸಿಗ್ತದೆ ಆ ಒಂದು, ನಾನು ಹೇಳಿದಲ್ಲ, ಗುಡ್ಡೆ ಎದ್ದು ಬಂದಾಗ ಕಾಣ್ತದೆ ಅಂತ ಹೇಳಿ. ಬಂತು ನೋಡಿ, ದಿಸ್ ಇಸ್ ದಟ್ ರೋಡ್. ಅದು ಇದರಲ್ಲಿ ಎಷ್ಟು ಗೊತ್ತಾಗ್ತದೆ ಅಂತ ಗೊತ್ತಿಲ್ಲ ನಿಮಗೆ. ನೋಡಿ, ಇಲ್ಲಿಂದ ಹೈಟ್ ಉಂಟು. ಇಲ್ಲಿ ಗುಂಡಿಗಳು. ಈಗ ಸ್ವಲ್ಪ ಅದು ಗಾಡಿ ಹೋಗಿ ಸ್ವಲ್ಪ ಸರಿಯಾಗಿದೆ. ಈ ಗುಡ್ಡೆ ಬಿದ್ದಾಗ ಉಂಟು ನೋಡಿ. ಓಕೆ, ಇಲ್ಲಿಂದ ತೊಂದರೆ ಇಲ್ಲ.
ಟವರ್ನ ಬುಡದಲ್ಲಿ ಅಂತ ಹೇಳಿದಲ್ಲ ಸಗೈಸ್, ನೋಡಿ ಇದುವೇ ಟವರ್. ಇದು ಏರೋಪ್ಲೇನಿಗೆ ಗೊತ್ತಾಗಲಿಕ್ಕೆ ಇದೇ ಏರ್ಪೋರ್ಟ್, ಇಲ್ಲಿ ಮೇಲೆ ಕಡೆಗೆ ಏರ್ಪೋರ್ಟ್ ಇರೋದು. ಅದು ಏರೋಪ್ಲೇನಿಗೆ ಗೊತ್ತಾಗಲಿಕ್ಕೆ ಇದು ಇಲ್ಲಿಂದಲೇ ಬರೋದು, ಎಂಟ್ರಿ ಆಗೋದು ಅಂತ ಹೇಳಿ, ಟೇಕ್ ಆಫ್ ಮತ್ತು ಲ್ಯಾಂಡ್ ಆಗಲಿಕ್ಕೆ ಗೊತ್ತಾಗಲಿಕ್ಕೆ. ಸೊ ಅದು ಇಂಡಿಕೇಟ್ರ್ ಅಂತೆ, ಮೇಲೆ ಕೆಳೆ ಲೈಟ್ ಅಂತ ಹಾಕ್ಬೋದಾ ಅಂತ ಕಾಣ್ತದೆ. ನೋಡಿ ಅಲ್ಲಿ ಮೇಲ್ಗಡೆ ಏರ್ಪೋರ್ಟ್ ಇರೋದು, ಸಾಲಾಗಿದೆ ನೋಡಿ. ವಾಟ್ ಎ ಬ್ಯೂಟಿ ಅಲ್ಲ. ದಿಸ್ ಈಸ್ ಬಜ್ಪೆ ಏರ್ಪೋರ್ಟ್, ಲ್ಯಾಂಡ್ ಆಗುವ ಜಾಗ. ಆಯಿತಾ, ಇಲ್ಲಿಂದ ಮುಂದೆ ಹೋಗ್ಬೇಕು ನಮಗೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ ರೈಟಿಗೆ ಹೋಗ್ಬೇಕು ಅಷ್ಟೇ. ಸೊ ಅಲ್ಲೊಂದು ದೇವಸ್ಥಾನ ಇರ್ತದೆ, ಅಲ್ಲಿಗೆ ಹೋಗ್ತಾ ಇರ್ತೀವಿ. ಈಗ ತಲೆಕಳ ಅಂತ ಅಲ್ಲಿಗೆ ಹೆಸರು. ವೈಪರ್ ಹಾಕೋದು ಮಾರಿ, ಇಂಡಿಕೇಟರ್ ಹಾಕೋದು ಬಿಟ್ಟು. ಓಕೆ, ಇದು ಸಾಕಿ. ಭಯಂಕರ ಡೌನ್ ಜಾಗ ಇದು, ಹೋಗ್ಲಿಕ್ಕೆ ಅದಕ್ಕೆ ಆಗ್ತದೆ. ನೋಡಿ ಫುಲ್ ಡೌನ್. ಏರೋಪ್ಲೇನ್ ಲ್ಯಾಂಡ್ ಆಗೋದಾ ನಾವು ಲ್ಯಾಂಡ್ ಆಗೋದಾ ಅಂತ ಗೊತ್ತಾಗೋದಿಲ್ಲ, ಅಷ್ಟು ಸಹ ಕೆಳಗಡೆ ಉಂಟಿದು. ಓಕೆ, ಎರಡು ನಾಯಿಗಳಿವೆ ಗೈಸ್. ಓ ಹಾಂ, ನೋಡಿ ಗೈಸ್, ಹೆವಿ ಅಂದರೆ ಹೆವಿ ಮಳೆ ಬರ್ತಾ ಉಂಟು ಈಗ. ನನಗೆ ಊಟ ಎಲ್ಲ ಆಯಿತು, ಊಟ ಎಲ್ಲ ಆಗಿ ಈಗ ಮನೆಗೆ ಹೋಗ್ತಾ ಇದ್ದೇನೆ. ಊಟದಲ್ಲಿ ಸಾರು, ಆಮೇಲೆ ಬೋಳು ಸಾಂಬಾರು, ಆಮೇಲೆ ಮೇಲಾರ ಅಂತ ಹೇಳ್ತೇವೆ, ಹುಳಿ ಮೇಲಾರ, ಹುಳಿ ಸಾಂಬಾರು ಅಂತ ಹೇಳ್ತೇವಲ್ಲ ನಾವು, ಅದಿತ್ತು. ಆಮೇಲೆ ಸ್ವೀಟಲ್ಲಿ ಹಲ್ವಾ, ಪಾಯಸ, ಆಮೇಲೆ ಒಂದು ಪಲ್ಯ, ಹಾಗೆ ಮಜ್ಜಿಗೆ, ಕೋಡಿ, ಇಷ್ಟೆಲ್ಲ ಐಟಮ್ಸ್ ಉಂಟು. ಅದನ್ನೆಲ್ಲ ತಿಂದು ಹೊಟ್ಟೆ ದೊಡ್ಡ ಮಾಡಿ ಒಂದೇನೀಗ. ಮಳೆ ಅಂತೂ ಹೀಗೆ ಬರ್ತಾ ಉಂಟು, ಒಳ್ಳೆ ಖುಷಿ ಆಗ್ತದೆ ಹೋಗ್ಲಿಕ್ಕೆ. ನೋಡಿ ಈಗ ಮಳೆಗೆ ಸರಿ ಕಾಣುವುದಿಲ್ಲ ನಿಮಗೆ ಅಷ್ಟೇ. ಈಗ ನಾನು ಎಲ್ಲಿದ್ದೇನೆ ಅಂತ ಹೇಳಿದರೆ, ಸಂತ ಮೈಕಲರ ದೇವಾಲಯ ಬೆಳ್ಳೂರು ಅಂತ ಹೇಳುವಲ್ಲಿ ಇದ್ದೇನೆ. ಇಲ್ಲಿ ನೋಡಿ, ನೋಡಿ ಈಗ ಜಸ್ಟ್ ಅದು ನೋಡಿ ಅಲ್ಲಿದೆ. ಓಕೆ, ನೋಡುವ, ಎಂತಾದರೂ ವಿಶೇಷ ಇದ್ದೇನೆ ತೋರಿಸ್ತೇನೆ, ಇಲ್ಲದಿದ್ದರೆ ಮನೆಯಲ್ಲಿ ಸಿಗುವ. ಓಕೆ ಗೈಸ್, ಇದು ನೋಡಿ ಗೈಸ್, ಕಲ್ಲಡ್ಕ ಫ್ಲೈಓವರಿನ ಮಳೆಗಾಲದ ವ್ಯೂ. ಆಯಿತಾ, ನೋಡಿ ಅಲ್ಲಿ ನಮಗೆ ನರಹರಿ ಪರ್ವತ ಕಾಣುವುದು, ಅಲ್ಲಿ ಮೇಲೆ ಅಲ್ಲಿ. ಸೊ ಇದೆಲ್ಲ ಮಳೆಗಾಲದ ವೈಬು. ಓಕೆ, ಸ್ಟ್ರೈಟ್ ರೋಡ್ ವಿತ್ ಸಾಂಗ್ಸ್ ಅಲ್ಲ.
ಸೊ ಮನೆಗೆ ಬಂದಾಯಿತು ಗೈಸ್. ಇನ್ನೂ ಈ ಟೈಮ್ ಎಷ್ಟಾಗಿದೆ? 3 ಗಂಟೆ ಆಗಿದೆ. ಇನ್ನೆಂತ ಇಲ್ಲ ಮಾಡಲಿಕ್ಕೆ. ಮಳೆ ಬರ್ತಾ ಉಂಟು ಹೊರಗಡೆ. ಒಳ್ಳೆ ಮಳೆ ಬರ್ತಾ ಉಂಟು. ಇನ್ನು ನೋಡಬೇಕು ನಾವು ಎಂತ ಮಾಡೋದು ಅಂತ. ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ನೋಡುವ ಎಂತ ಅಂತ. ಓಕೆ, ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ. ಓಕೆ ಗೈಸ್, ಈಗ ಟೈಮ್ ಎಷ್ಟಾಯಿತು ಅಂತ ಗೊತ್ತಿಲ್ಲ, ನೋಡುವ. ಓಕೆ, ಟೈಮ್ 9:30 ಆಗಿದೆ. ಸೊ ಈಗ ರಾತ್ರಿ ಊಟಕ್ಕೆ ನೋಡಿ ಪಲಾವ್ ಮಾಡಿಟ್ಟಿದ್ರು. ಸೊ ಇದನ್ನು ತಿಂದು ಇನ್ನೀಗ ಮಲಗೋದು ಅಂತ ಇದ್ದೇನೆ. ಎಡಿಟ್ ಮಾಡಿ ಮಲಗ್ತೇನೆ. ಸೊ ನಿಮಗೆ ಈ ವಿಡಿಯೋ ನಾಳೆ ಸಿಗ್ತದೆ. ಅದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಸೊ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬೈ. ಪೀಸ್.